ಹಲೋ ಎವ್ರಿವನ್, ವೆಲ್ಕಮ್ ಟು ಕೋಡಸ್ 21 ಟ್ಯುಟೋರಿಯಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದರೆ ಯಾವುವು, ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಕ್ಲಾಸಸ್ ಮತ್ತು ಇಂಟರ್ಫೇಸಸ್ನ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಆ್ಯಂಡ್ ಎಕ್ಸಾಂಪಲ್ ಆಗಿ ಲೈನ್ ನಂಬರ್ 6ಅಲ್ಲಿ ಸ್ಟ್ರಿಂಗ್ ಆ್ಯಂಡ್ ಸೆಟ್ನ ತೊಗೊಂಡಿದೆ. ಸೊ ಟು ನೋ ದ್ಯಾಟ್ ಅದರ್ ಸ್ಟ್ರಿಂಗ್ ಇಸ್ ಅ ಕ್ಲಾಸ್ ಆರ್ ಇಂಟರ್ಫೇಸ್ ಏನು ಮಾಡ್ಬೋದು ಅಂತಂದರೆ ಓವರ್ ಮಾಡಿ ಮೌಸ್ನ ಕ್ಲಿಪ್ಸ್ ಐ ಡಿ ಅಥವಾ ಯಾವುದೇ ಐಡಿಯಾದಾಗಲಿ ಅದು ಟೆಂಪ್ಲೇಟ್ ಡೇಟಾ ಏನಿರುತ್ತೆ ಮೆಟಾ ಡೇಟಾ ಅದನ್ನು ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಿ ಅಂತ ಐಕಾನ್ ಕಾಣಿಸ್ತಿದೆಯಲ್ಲ, ದಟ್ ಮೀನ್ಸ್ ಇಟ್ಸ್ ಅ ಕ್ಲಾಸ್. ಆ್ಯಂಡ್ ಸೆಟ್ ಏನಿದೆ, ಇದು ಐ ಅಂತ ಇದು ಐಕಾನ್ ಕಂಡ್ರೆ ಅದು ಇಂಟರ್ಫೇಸ್ ಅಂತ. ಸೊ ದಿಸ್ ಟು ಆರ್ ಎಕ್ಸಾಂಪಲ್. ಸೊ ಟು ಅಂಡರ್ಸ್ಟ್ಯಾಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬೆಟರ್ ಏನು ಮಾಡೋಣ ಅಂತಂದರೆ ಒಂದು ಸಿಂಪಲ್ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಹೇಗೆ ಕ್ರಿಯೇಟ್ ಮಾಡೋದು? ಇಲ್ಲಿ ನನ್ನ ಪ್ಯಾಕೇಜ್ ಇದೆ, ಆ ಪ್ಯಾಕೇಜಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಒಂದು ನ್ಯೂ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಏನಂತ ತಗೊತೀನಿ, ಫಾರ್ ನಾರ್ಮಲ್ ಕಾಮನ್ ಆಗಿ ಏನು ಮಾಡ್ತೀವಿ ಅಂತಂದರೆ ಒಂದು ಎಂಪ್ಲಾಯಿ ಅಥವಾ ಸ್ಟೂಡೆಂಟ್ ಕ್ಲಾಸ್ ಅಂತ ನಾನು ಎಂಪ್ಲಾಯಿ ತೊಗೊತೀನಿ. EMPLOYE ಎಂಪ್ಲಾಯಿ ಅಂತ ಆಯ್ತಲ್ಲ, ಪರ್ಫೆಕ್ಟ್. ಸೊ ಇಲ್ಲಿ ನೋಡಿ, ದಿರ್ ಇಸ್ ಅ ಕ್ಲಾಸ್ ಕ್ರಿಯೇಟೆಡ್ ವಿತ್ ಪಬ್ಲಿಕ್ ಕ್ಲಾಸ್ ಆ್ಯಂಡ್ ಎಂಪ್ಲಾಯಿ. ಸಿಂಪಲ್ ಆಗಿ ತಲೆಲಿಟ್ಕೊಳ್ಳಿ, ಇಂಟರ್ಫೇಸಸ್ ಅಂಡ್ ಕ್ಲಾಸಸ್ ಅಂದರೆ ಏನಂತಂದರೆ ಎನಿಥಿಂಗ್ ಇಸ್ ಕ್ರಿಯೇಟೆಡ್ ಯೂಸಿಂಗ್ ಕ್ಲಾಸ್ ಅಥವಾ ಇಂಟರ್ಫೇಸ್ ಕೀವರ್ಡ್ ಇಸ್ ಕಾಲ್ಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಸಿಂಪಲ್. ಸೊ ಇವಾಗ ಏನು ಮಾಡ್ತೀನಿ, ನಾನು ಒಂದೆರಡು ಪ್ರಾಪರ್ಟೀಸ್ನ ಆನ್ ಮಾಡ್ತೀನಿ. ಎಂಪ್ಲಾಯಿ ಅಂದ ತಕ್ಷಣ ಎಲ್ಲರೂ ಎಂಪ್ಲಾಯೀಸೇ ಆಗಿದ್ದಾರೆ. ಈಗ ಒಂದು ಕಂಪನಿ ಅಂತಂದರೆ ತುಂಬ ಎಂಪ್ಲಾಯೀಸ್ ಇರ್ತಾರೆ. ಈಚ್ ಎಂಪ್ಲಾಯಿನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ, ಯುನಿಕಾಗಿ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಒಂದೆರಡು ಪ್ಯಾರಾಮೀಟರ್ಸ್ ಬೇಕಾಗುತ್ತೆ, ಫೀಚರ್ಸ್ ಬೇಕಾಗುತ್ತೆ ಅಲ್ವಾ. ಸೊ ಅದನ್ನು ಸೊ ಫಾರ್ ದ್ಯಾಟ್ ನಾವೇನು ಮಾಡ್ತೀವಿ, ಒಂದೆರಡು ಇಂಟರ್ಫೇಸ್ನ ಒಂದೆರಡು ಇನ್ಸ್ಟಾಂಟ್ ವೇರಿಯೇಬಲ್ನ ಕ್ರಿಯೇಟ್ ಮಾಡೋಣ. ಯಾವ್ದು ಕ್ರಿಯೇಟ್ ಮಾಡೋಣ? ಪ್ರೈವೇಟ್ ಮೇ ಬಿ ಲಾಂಗ್ ಅಂತ ತೊಗೊತೀನಿ. ಯಾಕಂದರೆ ತುಂಬ ಜನ ಎಂಪ್ಲಾಯಿ ಗ್ರೋ ಆಗ್ತಾ ಹೋದಾಗ ವಿ ನೀಡ್ ಬೆಟರ್ ಟೈಪ್ ಟು ಫಿಟ್ ಇನ್ ದ ವ್ಯಾಲ್ಯೂ ಅಲ್ವಾ. ಸೊ ಹಂಗಾಗಿ ಲಾಗ್ ಅಂತ ತೊಗೊತೀನಿ. ಲಾಂಗ್ ಅಂತ ತೊಗೊಂಡು ಐ ಡಿ ಅಂತ ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಸಿಂಪಲ್ ಪ್ರಾಪರ್ಟಿ ತೊಗೊತೀನಿ, ಏನಂತ, ಸ್ಟ್ರಿಂಗ್ ನೇಮ್ ಅಂತ ತೊಗೊತೀನಿ. ಸೊ ಐ ಡಿ ಆ್ಯಂಡ್ ನೇಮ್ ಇದ್ದರೆ ಸಾಕು, ವಿ ಯೂಸಲಿ ಎಂಪ್ಲಾಯೀಸ್ನ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆ್ಯಂಡ್ ಏಜ್ ಇದೆ ಆ್ಯಂಡ್ ಎಂಪ್ಲಾಯಿ ಅಡ್ರೆಸ್ ಇರುತ್ತೆ, ಇದು ತುಂಬ ಪ್ರಾಪರ್ಟೀಸ್ ಇರುತ್ತೆ. ಫಾರ್ ದಿಸ್ ಎಕ್ಸಾಂಪಲ್ ಐ ಟೇಕ್ ಓನ್ಲಿ 2 ಪ್ರಾಪರ್ಟೀಸ್, ಐ ಡಿ ಆ್ಯಂಡ್ ನೇಮ್. ಲೈನ್ ನಂಬರ್ ಫೈನಲ್ ತೊಗೊಂಡಿರೋ ಐ ಡಿ ಬಂದು ಪ್ರಿಮಿಟಿವ್ ಡೇಟಾ ಟೈಪ್ಸ್. ಅದೇ ಲೈನ್ ನಂಬರ್ 6ಅಲ್ಲಿ ತೊಗೊಂಡಿರೋದು ಇಟ್ ಈಸ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್. ಇಟ್ಸ್ ಅನ್ ಎಕ್ಸಿಸ್ಟಿಂಗ್ ಎಕ್ಸಾಂಪಲ್. ಓಕೆ, ದೆನ್ ಸೊ ಬೇಸಿಕಲಿ ಇಟ್ ಈಸ್ ಎ ಜಾವಾ ಬೀನ್. ಜಾವಾ ಬೀನ್ ಅಂತಂದ್ರೆ ಏನು? ಜಾವಾ ಬೀನ್ ವಿಲ್ ಹ್ಯಾವ್ ಅ ಪ್ರೈವೇಟ್ ಪ್ರಾಪರ್ಟೀಸ್ ಆ್ಯಂಡ್ ಅವನ್ನ ಅಕ್ಸೆಸ್ ಮಾಡಬೇಕು ಅಂತಂದರೆ ಪಬ್ಲಿಕ್ ಗೆಟರ್ಸ್ ಆ್ಯಂಡ್ ಮೆಥಡ್ ಥ್ರೂ ಮೆಥಡ್ ಆಕ್ಸೆಸ್ ಮಾಡಬೇಕಾಗುತ್ತೆ. ಅವನ್ನ ಗೆಟರ್ಸ್ ಆ್ಯಂಡ್ ಸೆಟರ್ಸ್ ಅಂತ ಕರಿತೀವಿ. ಸೊ ಇಲ್ಲೇನು ಮಾಡೋಣ, ಇದು ಐ ಡಿ ಆಗಿರೋದ್ರಿಂದ ರೈಟ್ ಕ್ಲಿಕ್ ಮಾಡಿ ಸೋರ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಗೆಟರ್ಸ್ ಆ್ಯಂಡ್ ಸೆಟರ್ಸ್ ಅನ್ಸುತ್ತೆ, ಈ 2 ಪ್ರಾಪರ್ಟೀಸ್ ಎರಡನ್ನೂ ಸೆಲೆಕ್ಟ್ ಸೆಲೆಕ್ಟ್ ಆಲ್ ಅಂತ ಕೊಟ್ಟು ಜನರೇಟ್ ಮಾಡಿ. ಸಿಂಪಲ್. ಸೊ ಇಟ್ ಇಸ್ ಅ ಜಾವಾ ಬಿನ್. ಜಾವಾ ಬಿನ್ ಮೀನ್ ವಾಟ್? ಎ ಕ್ಲಾಸ್ ವಿತ್ ಪ್ರೈವೇಟ್ ಪ್ರಾಪರ್ಟೀಸ್ ಆ್ಯಂಡ್ ಪಬ್ಲಿಕ್ ಗೆಟರ್ಸ್ ಆ್ಯಂಡ್ ಸೆಟರ್ ಮೆಥಡ್. ಸಿಂಪಲ್. ಸೊ ನಾವೇನು ಮಾಡೋಣ, ಇವಾಗ ಹೋಗ್ಬಿಟ್ಟು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ನಾವು ಕ್ರಿಯೇಟ್ ಮಾಡಿದ್ದಾಯಿತು. ಒಂದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದಾಯಿತು. ಸೊ ಅದನ್ನು ಯೂಸ್ ಮಾಡೋದು ಹೆಂಗೆ? ಸಿಂಪಲ್. ಫಸ್ಟ್ ಎಂಪ್ಲಾಯಿ ಅಂತ ಕ್ಲಾಸ್ ಇದು ಡೇಟಾ ಟೈಪ್ನ ಬರ್ಕೊಳ್ಳಿ. ಎಂಪ್ಲಾಯಿ ಡೇಟಾ ಟೈಪ್ ಬರ್ಕೊಂಡು ನಮಗೆ ರೆಫರೆನ್ಸ್ ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು. ಸಿಂಟ್ಯಾಕ್ಸ್ ಇಸ್ ಸೇಮ್ ಫಾರ್ ಬೋತ್ ಪ್ರಿಮಿಟಿವ್ ಆ್ಯಂಡ್ ನಾನ್ ಪ್ರಿಮಿಟಿವ್, ರೈಟ್. ಸೊ ಇಲ್ಲಿ EMP ಅಂತ ಕೊಡ್ತೀನಿ, ಮತ್ತೆ ನ್ಯೂ ಕೀವರ್ಡ್ ಯೂಸ್ ಮಾಡಿಕೊಂಡು ಅದನ್ನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಸಿಂಪಲ್, ರೈಟ್. ಆಯಿತು, ಕ್ರಿಯೇಟ್ ಮಾಡಿದ್ದಾಯಿತು. ಏನು ಮಾಡಿದೆ, ಎಂಪ್ಲಾಯಿ ಏನದು ಡೇಟಾ ಟೈಪು ಆ್ಯಂಡ್ EMP ಏನದು ರೆಫರೆನ್ಸ್ ವೇರಿಯೇಬಲ್ಲು. ವ್ಯಾಲ್ಯೂ ಏನಾಗ್ತಾ ಇದ್ದೀನಿ, ಆ ಎಂಪ್ಲಾಯಿ ನ್ಯೂ ಎಂಪ್ಲಾಯಿ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕ್ತಾ ಇದ್ದೀನಿ. ನಾವು ಇವಾಗ ಏನು ಮಾಡೋಣ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ ಅಂತ ಪ್ರಿಂಟ್ ಮಾಡೋಣ. ಅದರಲ್ಲಿ ಇರೋಂಥ ಪ್ರಾಪರ್ಟೀಸ್ನ 2 ಪ್ರಾಪರ್ಟೀಸ್ ಇದೆ. ಸೊ ಆ ಪ್ರಾಪರ್ಟಿ ವ್ಯಾಲ್ಯೂನ ಪ್ರಿಂಟ್ ಮಾಡಿ ವ್ಯಾಲ್ಯೂ ಏನಿದೆ ಬೈ ಡಿಫಾಲ್ಟ್ ಅನ್ನೋದನ್ನು ಚೆಕ್ ಮಾಡೋಣ, ರೈಟ್. ಪರ್ಫೆಕ್ಟ್. ಸೊ ದರ್ ಆರ್ 2 ಪ್ರಾಪರ್ಟೀಸ್. ಏನಿದೆ, EMP ಡಾಟ್, ಅದರಲ್ಲಿರೋ ಪ್ರಾಪರ್ಟಿನ ಯಾವತ್ತು ಹೆಂಗೆ ಅಂತಂದರೆ ರೆಫರೆನ್ಸ್ ವೇರಿಯೇಬಲ್ ಯೂಸ್ ಮಾಡಿಕೊಂಡು ದೆನ್ ನಾವು ಗೆಟರ್ ಮೆಥಡ್ನ ಕಾಲ್ ಮಾಡ್ತೀವಿ. ಕಾಲ್ ಏನಂತ, ಗೆಟ್ ಐ ಡಿ ಒಂದು ಆ್ಯಂಡ್ ಪ್ಲಸ್ ಡಿಸ್ಪ್ಲೇ ಪ್ರಿಂಟ್ ಆಗೋಂಥ ಡೇಟಾ, ಔಟ್ಪುಟ್ ಡೇಟಾ ಸ್ವಲ್ಪ ಮೀನಿಂಗ್ಫುಲ್ಲಾಗಿ ಕ್ಲೀನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಒಂದು ಐಫನ್ ಕೊಟ್ಬಿಟ್ಟು ಏನು ಮಾಡ್ತೀನಿ, ನೆಕ್ಸ್ಟ್ ವ್ಯಾಲ್ಯೂ ಏನಿದೆ ಅದನ್ನು ಪ್ರಿಂಟ್ ಮಾಡ್ತೀನಿ, ನೇಮ್ನ EMP ಡಾಟ್ ಗೆಟ್ ನೇಮ್. ಆಯ್ತಲ್ಲ. ಲೆಟ್ಸ್ ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್. ರೈಟ್ ಕ್ಲಿಕ್, ರನ್ ಆಸ್ ಜಾವಾ ಅಪ್ಲಿಕೇಶನ್. ಪರ್ಫೆಕ್ಟ್. ಏನು ಬಂತು, 0 ಆ್ಯಂಡ್ ನಲ್ ಬಂತು. ಜಾವಾದಲ್ಲಿ ಇನ್ಸ್ಟಾನ್ಸ್ ವೇರಿಯೇಬಲ್ ಗೆಟ್ಸ್ ಅ ಡಿಫಾಲ್ಟ್ ವ್ಯಾಲ್ಯೂ. ದೆರ್ ಆರ್ 3 ಟೈಪ್ಸ್ ಆಫ್ ವೇರಿಯೇಬಲ್ಸ್. ಅದನ್ನು ವೇರಿಯೇಬಲ್ ಸ್ಕೋಪ್ ಅಂತ ಕರಿತೀವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಫಾರ್ ನೌ ಅಂಡರ್ಸ್ಟ್ಯಾಂಡ್, ಎನಿ ವೇರಿಯೇಬಲ್ಸ್ ಇಸ್ ಕ್ರಿಯೇಟೆಡ್ ಇನ್ಸೈಡ್ ದ ಕ್ಲಾಸ್. ದಿಸ್ ಫ್ಲವರ್ ಬ್ರಾಕೆಟ್ ಒಳಗೆ ಕ್ರಿಯೇಟ್ ಮಾಡಿ ಆ್ಯಂಡ್ ಎಬೋವ್ ದ ಫಂಕ್ಷನ್ಸ್ ಅವನ್ನ ಇನ್ಸ್ಟಾನ್ಸ್ ವೇರಿಯೇಬಲ್ ಅಂತ ಕರಿತೀವಿ.
ಸೊ ಇನ್ಸ್ಟಾನ್ಸ್ ವೇರಿಯಬಲ್ ಗೆಟ್ಸ್ ದ ಡಿಫಾಲ್ಟ್ ವ್ಯಾಲ್ಯೂ. ದಟ್ ಇಸ್ ವಾಟ್ ವಿ ಹ್ಯಾವ್ ಸೀನ್. ಏನು ರನ್ ಆಸ್ ಅಂತ ಜಾವ ಅಪ್ಲಿಕೇಶನ್ ಅಂತ ಕೊಟ್ಟಾಗ ಏನಾಯಿತು, ಇಲ್ಲಿ 0 ಮತ್ತು ನಲ್ ವ್ಯಾಲ್ಯೂ ಪ್ರಿಂಟ್ ಆಯಿತು. ಸೊ ಇದು ಗೆಟರ್ ಫಂಕ್ಷನ್ ಆಬ್ಸರ್ವ್ ಮಾಡಿದೆ. ಅದೇ ರೀತಿ emp ಡಾಟ್ ಸೆಟ್ ನೇಮ್ ಸೆಟ್ ಐ ಡಿ ಅಂತ ಕೊಟ್ಟು 1 ಅಂತ ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ನೇಮು ಸೆಟ್ ಮಾಡ್ತೀನಿ. emp ಡಾಟ್ ಸೆಟ್ ನೇಮ್ ಏನಂತ ಕೊಡ್ತೀನಿ, ಮೇ ಬಿ ಗುರು ಅಂತ ಕೊಡ್ತೀನಿ. ಪರ್ಫೆಕ್ಟ್. ಆ್ಯಂಡ್ ಇದನ್ನು ಪ್ರಿಂಟ್ ಮಾಡಿ ನೋಡೋಣ. ರೈಟ್, ಡಿಬಗ್ ಮಾಡೋಣ. ಬೆಸ್ಟ್ ಡಿಬಗ್, ರೈಟ್ ಕ್ಲಿಕ್, ಡಿಬಗ್ ಆಸ್. ಬಿಫೋರ್ ದ್ಯಾಟ್ ಡಿಬಗ್ ಪಾಯಿಂಟ್ ಹಾಕೊಳ್ಳಿ ಇಲ್ಲೊಂದು ಈ ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ ಮುಂಚೆ, ಮತ್ತು ಆಫ್ಟರ್ ಸೆಟ್ಟಿಂಗ್ ದ ವ್ಯಾಲ್ಯೂಸ್. ರೈಟ್, ಡಿಬಗ್ ಆಸ್ ಜಾವಾ ಅಪ್ಲಿಕೇಶನ್. ಸಿಂಪಲ್ ಏನಪ್ಪ ಅಂತಂತಂದರೆ, ಈ ಲೈನ್ ಇನ್ಸ್ಟಾನ್ಷಿಯಂಟ್ ಯಾವಾಗ ಒಂದು ಕ್ಲಾಸ್ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವು ನ್ಯೂ ಆಪರೇಟರ್ ಯೂಸ್ ಮಾಡಬೇಕು. ಸಿಂಟ್ಯಾಕ್ಸ್ ಇಸ್ ಸಿಂಪಲ್, ನ್ಯೂ ಕೀವರ್ಡ್ ದೆನ್ ದ ಕಾಲಿಂಗ್ ದ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಇದರೊಳಗಡೆ ಹೋದರೆ ಕನ್ಸ್ಟ್ರಕ್ಟರ್ ಇಲ್ಲ, ಬಟ್ ಕಂಪೈಲರ್ ಏನು ಮಾಡುತ್ತೆ, ಈಗ ನೀವು ಏನಾದರೂ ಎಕ್ಸ್ಪ್ಲಿಸಿಟ್ ಆಗಿ ಕನ್ಸ್ಟ್ರಕ್ಟರ್ನ ಬರೀದಿಲ್ಲ ಅಂತಂತಂದರೆ ಅದು ಬೈ ಡಿಫಾಲ್ಟ್ ಒಂದು ಇನ್ನು ನಾನ್ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ನ ಆಡ್ ಮಾಡುತ್ತೆ, ಕನ್ಸ್ಟ್ರಕ್ಟ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಅಂತ. ಸೊ ಪರ್ಫೆಕ್ಟ್. ನೆಕ್ಸ್ಟ್ ಲೈನಿಗೆ F8 ಪ್ರೆಸ್ ಮಾಡಿ. ಪರ್ಫೆಕ್ಟ್. ಸೊ 0 ಆ್ಯಂಡ್ ನಲ್ ವ್ಯಾಲ್ಯೂ ಇತ್ತು. ಆ್ಯಂಡ್ ಲೈನ್ ನಂಬರ್ 16 ಆ್ಯಂಡ್ 17 ಸಮ್ ವ್ಯಾಲ್ಯೂನ ಸೆಟ್ ಮಾಡಿದ್ದೀವಿ, 1 ಅಂತ ಗುರು ಅಂತ ಹೇಳಿ. ನಾವು ವಿಲ್ ಅಕ್ಸೆಸ್ ಥ್ರೂ ಗೆಟರ್ಸ್ ಆ್ಯಂಡ್ ಸೆಟರ್ ಯೂಸ್ ಮಾಡಿಕೊಂಡು ಆ ಫಂಕ್ಷನ್ನ ಕಾಲ್ ಮಾಡೋಣ ಅಗೇನ್. ಮತ್ತು F8 ಪ್ರೆಸ್ ಮಾಡಿ. ಇಲ್ಲಿ ನೋಡಿ 1 ಅಂತ ಗುರು ಸಿಕ್ತು. ಸೊ ಜಾವಾ ಬಿನ್ನ ಯೂಸ್ ಮಾಡಿದ್ವಿ. ಸೊ ಎನಿ ಕ್ಲಾಸ್ ಅಥವಾ ಇಂಟರ್ಫೇಸ್ ಕ್ರಿಯೇಟೆಡ್ ಯೂಸಿಂಗ್ ಕ್ಲಾಸ್ ಅಥವಾ ಇಂಟರ್ಫೇಸ್ ಕೀವರ್ಡ್ ಹಾಕೊಂಡು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಒಂದು ಸಿಂಪಲ್ ಎಕ್ಸಾಂಪಲ್ನ ಮಾಡಿದ್ವಿ. ದಟ್ಸ್ ಆಲ್ ಗೈಸ್. ಆ್ಯಂಡ್ ದ ಕಮಿಂಗ್ ವಿಡಿಯೋದಲ್ಲಿ ಗ್ಲೋಬಲ್ ಸ್ಕೋಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೇಗೆ ಇಲ್ಲಿ ಇನ್ಸ್ಟಾನ್ಸ್ ವೇರಿಯಬಲ್ ಸಮ್ ವ್ಯಾಲ್ಯೂನ ಬೈ ಡಿಫಾಲ್ಟ್ ವ್ಯಾಲ್ಯೂ ತಗೊಳ್ತೋ, ಹಾಗೆ ಗ್ಲೋಬಲ್ ಸ್ಕೋಪ್ನ ವೇರಿಯಬಲ್ ಸ್ಕೋಪ್ನ ಅರ್ಥ ಮಾಡ್ಕೊಂಡ್ರೆ ಇನ್ ಡೀಟೇಲ್ ಆಗಿ ನಮ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಗುಡ್ ಡೇ.